ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿಯ ಅಂದರೆ 2026ನೇ ಇಸವಿಯ ಜನವರಿಯಲ್ಲಿ ಬರ್ತಾ ಇರೋಂಥ ಮಕರ ಸಂಕ್ರಾಂತಿ ಹಬ್ಬವನ್ನು 14ನೇ ತಾರೀಕು ಆಚರಿಸಬೇಕಾ ಅಥವಾ 15ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ಬಹಳನೇ ಗೊಂದಲ ಇದೆ. ಯಾಕೆಂದರೆ ಎಲ್ಲ ಕ್ಯಾಲೆಂಡರ್ಗಳಲ್ಲೂ ಕೂಡ ಜನವರಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಈ ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡುವಂಥದ್ದು 14ನೇ ತಾರೀಕು. ಆದರೆ ಈ ಬಾರಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಇನ್ನು ಸಂಕ್ರಾಂತಿ ಯಾವ ಕಾರಣಕ್ಕೆ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ, ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವಂಥ ಆ ಒಂದು ಕ್ಷಣ ಏನಿದೆ ಅದನ್ನು, ಆ ಒಂದು ಸಮಯವನ್ನು ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಇದು ತಿಥಿ ಆಧಾರಿತವಾದಂಥದ್ದಲ್ಲ, ಸೂರ್ಯನ ಆ ಚಲನೆಯನ್ನು ಆಧಾರಿತವಾಗಿ ಮಾಡುವಂಥದ್ದು. ಇನ್ನು ಯಾವ ಸಮಯದಲ್ಲಿ ಈ ಮಕರ ಸಂಕ್ರಾಂತಿ ಪ್ರಾರಂಭ ಆಗುತ್ತೆ ಅಂದರೆ, ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಮಯ ಯಾವುದು ಅಂತ ಹೇಳಿದ್ರೆ, ಜನವರಿ 14ನೇ ತಾರೀಕು ಮಧ್ಯಾಹ್ನ 3:13 ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇನ್ನು 5:07 ಕೂಡ ಈ ಒಂದು ಸಮಯ ಇರುತ್ತೆ. ಅಂದರೆ ಆ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಮಯ, ಇದನ್ನು ಮಹಾಪುಣ್ಯಕಾಲ ಅಂತ ಕರೀತಾರೆ. ಇದು 3:13 5:07 ಕೂಡ ಇರುತ್ತೆ. ಈ ಒಂದು ಸಮಯವನ್ನು ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಈ ಬಾರಿಯ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಜನವರಿ 14ನೇ ತಾರೀಕು ಷಟ್ಟಿಲ ಏಕಾದಶಿ ಕೂಡ ಅದೇ ದಿವಸ ಇರುವಂಥದ್ದು. ಎಲ್ರಿಗೂ ಗೊತ್ತಿರೋ ಹಾಗೆ ಏಕಾದಶಿ ದಿವಸ ಅನ್ನವನ್ನು ಮುಟ್ಟೋ ಹಾಗಿಲ್ಲ. ಇನ್ನು ಬಹಳಷ್ಟು ಜನ ಈ ದಿವಸ ಉಪವಾಸವಿದ್ದು ವ್ರತವನ್ನು ಆಚರಣೆ ಮಾಡ್ತಾರೆ. ಆದ್ದರಿಂದ ನಾವು ಹಬ್ಬದ ಅಡುಗೆಯನ್ನು ಮಾಡಿ ಮುಖ್ಯ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗಂತ ಇಡೀ ದಿವಸ ಮಾಡಬಾರ್ದು ಅಂತ ಏನೂ ಇಲ್ಲ. ಈ ಏಕಾದಶಿ ತಿಥಿ ಮಧ್ಯಾಹ್ನ 3:11 ಮುಕ್ತಾಯ ಆಗೋದ್ರಿಂದ ಸಂಜೆ ನೀವು ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೋದು. ಆದರೆ ಮುಖ್ಯ ಸ್ನಾನ, ಈ ನದಿ ಸ್ನಾನ, ಅದೇ ರೀತಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದಾಗಿರಬಹುದು, ದಾನಗಳನ್ನು ಕೊಡುವಂಥದ್ದಾಗಿರ್ಬೋದು, ಗೋವಿನ ಪೂಜೆ, ಮುಖ್ಯ ಪೂಜೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಹಗಲಿನ ವೇಳೆನೇ ಮಾಡಬೇಕಾಗಿರೋದ್ರಿಂದ ನಾವು ಸಂಕ್ರಾಂತಿ ಹಬ್ಬದ ಮುಖ್ಯ ಆಚರಣೆಯನ್ನು ಮನೆಗಳಲ್ಲಿ ಎಳ್ಳು ಬೀರುವಂಥವ್ರಾಗಿರ್ಬೋದು, ಪೊಂಗಲನ್ನು ಮಾಡಿ ಹಬ್ಬವನ್ನು ಆಚರಣೆ ಮಾಡುವಂಥವರು ಜನವರಿ 15ನೇ ತಾರೀಕಿನಂದೇ ನಾವು ಸಂಕ್ರಾಂತಿ ಹಬ್ಬವನ್ನು ಮುಖ್ಯವಾಗಿ ಆಚರಣೆಯನ್ನು ಮಾಡಬೇಕಾಗತ್ತೆ. ನೀವು ಸಂಕ್ರಾಂತಿ ಜನವರಿ 14ನೇ ತಾರೀಕು ಸಂಜೆ ಏಕಾದಶಿ ಎಲ್ಲ ಮುಗಿದು ದ್ವಾದಶಿ ತಿಥಿ ಪ್ರಾರಂಭವಾದ ನಂತರದಲ್ಲಿ, ಅಂದರೆ ಸಂಜೆ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೋದು. ಇನ್ನು ನದಿಗಳಲ್ಲಿ ಸ್ನಾನ ಮಾಡುವಂಥದ್ದಾಗಿರ್ಬೋದು, ಆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದಾಗಿರ್ಬೋದು, ಅದನ್ನು ಜನವರಿ 15ನೇ ತಾರೀಕು ಬೆಳಗ್ಗೆ ಮಾಡಬೇಕಾಗತ್ತೆ. ನೋಡಿ, ಈ ಸಂಕ್ರಾಂತಿ ಹಬ್ಬದ ವಿಶೇಷ ಅಂತ ಹೇಳಿದ್ರೆ ಸೂರ್ಯನಿಗೆ ಬಹುಮುಖ್ಯವಾಗಿ ಅರ್ಘ್ಯವನ್ನು ಕೊಡುವಂಥದ್ದು. ಈ ದಿವಸ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಆ ಪೂಜೆಯನ್ನು ಮಾಡಿ ಬೇಡಿಕೊಳ್ಳೋದ್ರಿಂದ ಒಂದು ಆರೋಗ್ಯದಲ್ಲಿ ಅಭಿವೃದ್ಧಿ, ಯಾರಿಗಾದರೂ ಅನಾರೋಗ್ಯಗಳಿದ್ದರೆ ಆರೋಗ್ಯ ಅಭಿವೃದ್ಧಿ ಆಗುವಂಥದ್ದು. ಒಂದು ಕೆಲಸದ ಸ್ಥಳಗಳಲ್ಲಿ ಏನಾದರೂ ತೊಂದರೆ ಇತ್ತು, ನೀವು ಮಾಡೋಂಥ ಕೆಲಸಗಳಲ್ಲಿ, ಆಫೀಸ್ಗಳಲ್ಲಿ ಅಂತ ಹೇಳಿದ್ರೆ ನಿಮ್ಮ ಕೆಲಸದಲ್ಲಿ ಒಂದು ಇರೋಂಥ ಕಿರಿಕಿರಿ ಆಗಿರ್ಬೋದು, ಅದೆಲ್ಲವೂ ಕೂಡ ನಿವಾರಣೆಯಾಗಿ ಒಂದು ಅಭಿವೃದ್ಧಿ ಅನ್ನೋದು ಉಂಟಾಗುವಂಥದ್ದು ಆಗುತ್ತೆ. ಆದ್ದರಿಂದ ಈ ದಿವಸ ತಪ್ಪದೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇದು ಈ ಸಂಕ್ರಾಂತಿ ಹಬ್ಬದ ವಿಶೇಷ. ಇನ್ನು ಈ ದಿವಸ ದಾನಗಳನ್ನು ಕೊಡೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಈ ದಿವಸ ಎಳ್ಳು ಬೆಲ್ಲವನ್ನು ಹಂಚುವಂಥದ್ದಾಗಿರಬಹುದು, ವಸ್ತ್ರದಾನ ಮಾಡುವಂಥದ್ದಾಗಿರಬಹುದು, ಆ ಕಂಬಳಿಗಳನ್ನು ದಾನ ಮಾಡೋದಾಗಿರ್ಬೋದು, ಬಹುಮುಖ್ಯವಾಗಿ ಅನ್ನದಾನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಇವುಗಳನ್ನೆಲ್ಲ ಮಾಡುವಂಥದ್ದು ಜನವರಿ 15ನೇ ತಾರೀಕಿನಂದೇ ಮಾಡ್ಕೋಬೇಕಾಗತ್ತೆ. ಈ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಕರ್ನಾಟಕ ಭಾಗದಲ್ಲಿ ಮಾತ್ರವಲ್ಲ, ಇಡೀ ಭಾರತ ದೇಶದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ತಮಿಳುನಾಡಿನ ಕಡೆ ಇದನ್ನು ಪೊಂಗಲ್ ಅಂತ ಕರೆದ್ರೆ, ಉತ್ತರ ಭಾರತದ ಕಡೆ ಇದನ್ನು ಕಿಚಡಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅವರು ಕಿಚಡಿಯನ್ನು ತಿನ್ನೋದಲ್ಲದೆ ಬೇರೆಯವರಿಗೂ ಕೂಡ ಹಂಚೋದು ಅಲ್ಲಿನ ವಿಶೇಷತೆ ಆಗಿರುತ್ತೆ. ಇನ್ನು ನಮ್ಮಲ್ಲಿ ಇದನ್ನು ಮಕರ ಸಂಕ್ರಾಂತಿ ಅಂತ ಆಚರಣೆಯನ್ನು ಮಾಡ್ತಾರೆ. ಇನ್ನು ಎಳ್ಳು ಬೀರುವಂಥ ಹೆಣ್ಣು ಮಕ್ಕಳು ಜನವರಿ 15ನೇ ತಾರೀಕು ಸಂಜೆ ಎಳ್ಳು ಬೀರುವಂಥದ್ದು ಬಹಳನೇ ಒಳ್ಳೆಯದು.
ಹಾಗೆ ಗೋವುಗಳಿಗೆ ಈ ದಿವಸ ಬೆಲ್ಲವನ್ನು ತಿನ್ನಿಸಿದ್ರೆ ಬಹಳನೇ ಒಳ್ಳೆಯದು. ಹಾಗೆ ಗೋವುಗಳ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಈ ದಿವಸ ಗೋವಿನ ಪೂಜೆಯನ್ನು ಮಾಡಿ ಗೋವುಗಳಿಗೆ ಆಹಾರವನ್ನು ನೀಡುವಂಥದ್ದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬವನ್ನು ಜನವರಿ 14ರಂದು ಆಚರಣೆ ಮಾಡಬೇಕಾ 15ರಂದು ಆಚರಣೆ ಮಾಡಬೇಕಾ? ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.